ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಜೊತೆಯಲ್ಲಿ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ರೀತಿ ನಾಮವನ್ನು ಇಟ್ಟುಕೊಂಡು ತಿಲಕವನ್ನು ಇಟ್ಟುಕೊಂಡು ದೊಣ್ಣೆನ ಹಿಡಿದುಕೊಂಡು ಏನು ಮಾಡಿಲ್ಲ ಅಲ್ವಾ, ನಮಾಜ್ ಮಾಡಿದ್ದಾರೆ ಅಷ್ಟ. ವಿವಾದವನ್ನು ಹುಟ್ಟು ಹಾಕಿದಂತಹ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಮಾಡಬಾರದನ್ನೇನು ಮಾಡಿಲ್ಲ. ಕೋಲನ್ನು ಹಿಡಿಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿಲ್ಲ. RSS ಹಿಂದೂಗಳ ಬಗ್ಗೆ ಎಚ್ ಆಂಜನೇಯ ವಿವಾದಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿರುವಂತಹ ಮಾಜಿ ಸಚಿವ ಆಂಜನೇಯ ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ. ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ. ಅವನು ಏನು ಜಮ್ಕಾನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಕಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನು ಮಾಡಿದೆ ಅವ? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಜೊತೆಯಲ್ಲಿ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ರೀತಿ ನಾಮವನ್ನು ಇಟ್ಟುಕೊಂಡು ತಿಲಕವನ್ನು ಇಟ್ಟುಕೊಂಡು ದೊಣ್ಣೆನ ಹಿಡಿದುಕೊಂಡು ಏನು ಮಾಡಿಲ್ಲ ಅಲ್ವಾ, ನಮಾಜ್ ಮಾಡಿದ್ದಾರೆ ಅಷ್ಟ. ವಿವಾದವನ್ನು ಹುಟ್ಟು ಹಾಕಿದಂತಹ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಮಾಡಬಾರದನ್ನೇನು ಮಾಡಿಲ್ಲ. ಕೋಲನ್ನು ಹಿಡಿಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿಲ್ಲ. RSS ಹಿಂದೂಗಳ ಬಗ್ಗೆ ಎಚ್ ಆಂಜನೇಯ ವಿವಾದಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿರುವಂತಹ ಮಾಜಿ ಸಚಿವ ಆಂಜನೇಯ ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ. ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ. ಅವನು ಏನು ಜಮ್ಕಾನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಕಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನು ಮಾಡಿದೆ ಅವ? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಜೊತೆಯಲ್ಲಿ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ರೀತಿ ನಾಮವನ್ನು ಇಟ್ಟುಕೊಂಡು ತಿಲಕವನ್ನು ಇಟ್ಟುಕೊಂಡು ದೊಣ್ಣೆನ ಹಿಡಿದುಕೊಂಡು ಏನು ಮಾಡಿಲ್ಲ ಅಲ್ವಾ, ನಮಾಜ್ ಮಾಡಿದ್ದಾರೆ ಅಷ್ಟ. ವಿವಾದವನ್ನು ಹುಟ್ಟು ಹಾಕಿದಂತಹ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಮಾಡಬಾರದನ್ನೇನು ಮಾಡಿಲ್ಲ. ಕೋಲನ್ನು ಹಿಡಿಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿಲ್ಲ. RSS ಹಿಂದೂಗಳ ಬಗ್ಗೆ ಎಚ್ ಆಂಜನೇಯ ವಿವಾದಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿರುವಂತಹ ಮಾಜಿ ಸಚಿವ ಆಂಜನೇಯ ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ.
ಗೊತ್ತಾಯ್ತಾ? ಏನು ನಮಾಜ್ ಮಾಡಿದ್ರೆ ಮಾಡಬಾರ್ದಾ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಮ್ಖಾನಕ್ಕಂದು ಎಲ್ಲರನ್ನೂ ಕರೆದು ಮೈಕ್ ಇಟ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನು ಮಾಡಿದೆ ಅವನು? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು. ಇವನು ಕೋಲ್ ಹಿಡ್ಕೊಂಡು ಹೋಗೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಜೊತೆಯಲ್ಲಿ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ರೀತಿ ನಾಮವನ್ನು ಇಟ್ಟುಕೊಂಡು, ತಿಲಕವನ್ನು ಇಟ್ಟುಕೊಂಡು, ದೊಣ್ಣೆನ ಹಿಡಿದುಕೊಂಡು ಏನು ಮಾಡಿಲ್ಲ ಅಲ್ವಾ, ನಮಾಜ್ ಮಾಡಿದ್ದಾರೆ ಅಷ್ಟ. ವಿವಾದವನ್ನು ಹುಟ್ಟು ಹಾಕಿದಂತಹ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಮಾಡಬಾರದನ್ನೇನು ಮಾಡಿಲ್ಲ. ಕೋಲನ್ನು ಹಿಡ್ಕೊಂಡು ಹೋಗಿಲ್ಲ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಇವರಂತೆ ನಾಮ ಇಟ್ಕೊಂಡು ತಟ್ಟೆಗೆ ಹಾಕುವಂತ ಕೇಳಿಲ್ಲ. RSS ಹಿಂದೂಗಳ ಬಗ್ಗೆ ಎಚ್ ಆಂಜನೇಯ ವಿವಾದಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ವಿವಾದದ ಕಿಡಿಯನ್ನು ಹೊತ್ತಿಸಿರುವಂತಹ ಮಾಜಿ ಸಚಿವ ಆಂಜನೇಯ ಅದು ಪ್ರಾರ್ಥನೆ ಮಾಡೋದು. ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ. ಗೊತ್ತಾಯ್ತಾ? ಏನು ನಮಾಜ್ ಮಾಡಿದ್ರೆ ಮಾಡಬಾರ್ದಾ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಮ್ಖಾನಕ್ಕಂದು ಎಲ್ಲರನ್ನೂ ಕರೆದು ಮೈಕ್ ಇಟ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಮ್ಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನನ್ನು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಮತ್ತೆ ಹಾಗಾದ್ರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ? ಮತ್ತೆ ಏನು ಮಾಡಿದೆ ಅವನು? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿನ ಅಂತಂದೇಳಿ ಕೇಳಿಲ್ಲ. ಅದು ಪ್ರಾರ್ಥನೆ ಮಾಡೋದು. ಇವನು ಕೋಲ್ ಹಿಡ್ಕೊಂಡು ಹೋಗೋದು.